ಈ ಕಾವ್ಯದಲ್ಲಿ ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ಭಯಾನಕ, ಬೀಭತ್ಸ ಎಲ್ಲ ರಸಗಳು ಹೇಳಿದ್ದಾರೆ. ಆ ರಸ ಕುಡಿಯಕ್ಕಾಗತ್ತಾ? ಆಗೋದಿಲ್ಲ. ಆದ್ರಿಂದ ಸಾಹಿತ್ಯ ಬೇಡ, ಕಾವ್ಯ ಬೇಡ. ನ ಛಂದಸ ಕೇನಚಿದ ಉದ್ರುತಂ ಕುಲಂ. ಅಯ್ಯ, ನಿಮ್ ಛಂದಸ್ಸು ಯಾರ ಕುಲಾನು ಉದ್ಧಾರ ಮಾಡ್ತಪ್ಪ. ವ್ಯಾಕುಲ ಆಯ್ತೆ ಹೊರತು ಯಾರ ಕುಲವೂ ಉದ್ದ ಆಗ್ಲಿಲ್ಲ. ಬೇಡ ನಿಮ್ ಛಂದಸ್ಸು. ಮತ್ತೆ ಏನ್ ಮಾಡ್ಬೇಕು? ಹಿರಣ್ಯಮೇವ ಆಜ್ಯಯ ನಿಷ್ಫಲಾಹ ಕಲಾಹ. ದುಡ್ಡು ಸಂಪಾದನೆ ಮಾಡಿ ನೋಡ್ಕೊಳ್ರಿ, ನಿಮ್ ಸಾಹಿತ್ಯ ಇರಬೇಕು. ಬೇಂದ್ರೆಯವರು ಕೂಡ ಹೇಳಿದ್ದಾರೆ, ಯಾರಿಗೆ ಬೇಕಾಗೈತಿ ನಿಮ್ ಕವಿತಾ, ಇದ್ದರೆ ಬ್ರೆಡ್ ತಾ ಮೇಲ್ ಬೆಣ್ಣೀತ. ಸರ್ವಜ್ಞ ಹೇಳ್ದ, ಸಾಹಿತ್ಯ ಎಲ್ಲರಿಗೂ ಅಲ್ಲ. ಹಾಗೇನೆ ನಾನು ಹಳಗನ್ನಡದ ಅಡ್ವೊಕೇಟ್ ಆಗಿ ಬಂದಿಲ್ಲ, ವಕಾಲತ್ ನಾನು ವಹಿಸ್ಕೊಳ್ಬೇಕಾದಿಲ್ಲ. ಎಲ್ಲ ಕಾಲದಲ್ಲೂ ಸಾಹಿತ್ಯದ ಯಾವ ಯಾವ ಪ್ರಕಾರಗಳು ಯಾರ್ಯಾರಿಗೆ ಬೇಕೋ ಇಚ್ಛೆ ಇರೋರು ಅದನ್ನು ಪಡೀತಾರೆ.